ನಿಮ್ಮ ಶಿಕ್ಷಣಕ್ಕೆ ಹಣಕಾಸಿನ ಸಮಸ್ಯೆ ಇದೆಯಾ? ಹಾಗಿದ್ರೆ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇರುವಂತ ಸ್ಕೀಮು ನಿಮಗೋಸ್ಕರನೇ. ಈ ಸ್ಕೀಮ್ನಲ್ಲಿ ನಿಮಗೆ ಹಾಸ್ಟೆಲ್ ಖರ್ಚು, ಫೀಸ್ ರೀಫಂಡ್ ಎಲ್ಲ ಸಿಗುತ್ತೆ. ಬಡ ವಿದ್ಯಾರ್ಥಿಗಳು ದುಡ್ಡಿನ ಕಾರಣಕ್ಕೆ ವಿದ್ಯಾಭ್ಯಾಸ ನಿಲ್ಲಿಸಬಾರದು ಅಂತಾನೆ ಈ ಸ್ಕೀಮ್ ತರಲಾಗಿದೆ. ಹಾಗಿದ್ರೆ ಈ ಸ್ಕೀಮ್ ಯಾವುದು? ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಅರ್ಹತೆಗಳು ಏನ್ ಬೇಕು? ಅಪ್ಲೈ ಮಾಡೋದು ಹೇಗೆ? ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವಾಗ? ಎಲ್ಲವನ್ನ ಹೇಳ್ತೀನಿ. ಕಂಪ್ಲೀಟ್ ಆಗಿ ಈ ವಿಡಿಯೋ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಡೈಲಿ. ನಾನು ಶೇಷಕೃಷ್ಣ ಭಟ್. ಹಣದ ಸಮಸ್ಯೆಯಿಂದಾಗಿ ಉನ್ನತ ಶಿಕ್ಷಣ ಮಾಡೋಕೆ ಕಷ್ಟಪಡೋರಿಗಾಗಿನೇ ಈ ಸ್ಕೀಮ್ ಇದೆ. ಈ ಯೋಜನೆಯ ಹೆಸರು ಸಾಂದೀಪನಿ ಸ್ಕಾಲರ್ಶಿಪ್ ಅಥವಾ ಸಾಂದೀಪನಿ ಶಿಷ್ಯ ವೇತನ. ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಗಳು ದುಡ್ಡಿನ ಅಥವಾ ಹಣಕಾಸಿನ ಸಮಸ್ಯೆಯ ಕಾರಣಕ್ಕೆ ಉನ್ನತ ಶಿಕ್ಷಣದಿಂದ ವಂಚಿತರಾಗಬಾರದು ಅಂತಾನೆ ಈ ಯೋಜನೆಯನ್ನ ತರಲಾಗಿದೆ. ಹೌದು, ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ 2025-26ನೇ ಸಾಲಿಗೆ ಸಾಂದೀಪನಿ ಶಿಷ್ಯ ವೇತನ ಅಥವಾ ಸಾಂದೀಪನಿ ಸ್ಕಾಲರ್ಶಿಪ್ ಅಡಿಯಲ್ಲಿ ಅರ್ಜಿಯನ್ನ ಕರಿತಾ ಇದ್ದಾರೆ. ಈ ಸ್ಕೀಮ್ನಲ್ಲಿ ನಿಮಗೆ ಹಾಸ್ಟೆಲ್ ಖರ್ಚು ಸಿಗುತ್ತೆ, ಫೀಸ್ ರೀಫಂಡ್ ಆಗುತ್ತೆ, ಹಾಗೆಯೇ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ರೀಫಂಡ್ ಆಗುವಂತ ಸಾಧ್ಯತೆಗಳಿದಾವೆ. ಸೊ ಹಾಗಿದ್ರೆ ಯಾರೆಲ್ಲ ಇದಕ್ಕೆ ಅರ್ಜಿ ಹಾಕ್ಬೋದು, ಎಷ್ಟು ಹಣ ಸಿಗುತ್ತೆ, ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅನ್ನೋದನ್ನೆಲ್ಲ ಕಂಪ್ಲೀಟ್ ಆಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮೊದಲು ಈ ಸ್ಕೀಮ್ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ನೋಡಿ, ಈಗಾಗಲೇ ನಾನು ಹೇಳಿದೆ, ಈ ಸ್ಕೀಮ್ನ ಹೆಸರು ಸಾಂದೀಪನಿ ಸ್ಕಾಲರ್ಶಿಪ್ ಅಥವಾ ಸಾಂದೀಪನಿ ಶಿಷ್ಯ ವೇತನ ಸ್ಕೀಮ್ ಅಂತ ಹೇಳಿ. ಬ್ರಾಹ್ಮಣ ಸಮುದಾಯದ ಬಡ ವಿದ್ಯಾರ್ಥಿಗಳು ದುಡ್ಡಿನ ಕಾರಣಕ್ಕೆ ಓದು ನಿಲ್ಲಿಸಬಾರದು ಅಂತ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಈ ಯೋಜನೆಯನ್ನ ತಂದಿದೆ. ಮೆಟ್ರಿಕ್ ನಂತರದ ಕೋರ್ಸ್ ಅಂದ್ರೆ PUC ಇಂದ ಹಿಡಿದು ಡಿಗ್ರಿ, ಮಾಸ್ಟರ್ ಡಿಗ್ರಿ ಮಾಡುವವರಿಗೆ ಅವರ ವಿದ್ಯಾಭ್ಯಾಸಕ್ಕೆ, ಪುಸ್ತಕಕ್ಕೆ, ಊಟ ವಸತಿಗೆ ಈ ಸಾಂದೀಪನಿ ಸ್ಕಾಲರ್ಶಿಪ್ ಸ್ಕೀಮ್ನಿಂದ ಸಹಾಯ ಆಗುತ್ತೆ. ಹಾಗಿದ್ರೆ ಇಲ್ಲಿ ಉನ್ನತ ಶಿಕ್ಷಣಕ್ಕೆ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಹೇಗೆ ಹಣ ಸಿಗುತ್ತೆ, ಹಾಗೇನೆ ಎಷ್ಟು ಹಣಕಾಸಿನ ಸಹಾಯ ಸಿಗುತ್ತೆ ಅಂತ ನೀವು ಕೇಳ್ಬೋದು. ಅದನ್ನ ನಾನು ಇಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಮುಖ್ಯವಾಗಿ 2 ರೀತಿಯಲ್ಲಿ ಹಣ ಸಿಗುತ್ತೆ. ಒಂದು ನಿರ್ವಹಣಾ ವೆಚ್ಚ ಅಂದ್ರೆ ಮೇಂಟೆನೆನ್ಸ್ ಅಲೋವೆನ್ಸ್. ನೀವೇನಾದ್ರೂ PUC, ಡಿಪ್ಲೊಮಾ ಅಥವಾ ಸಾಮಾನ್ಯ ಡಿಗ್ರಿ ಅಂದ್ರೆ ಜನರಲ್ ಡಿಗ್ರಿ ಓದ್ತಾ ಇದ್ರೆ ನಿಮಗೆ ತಿಂಗಳಿಗೆ 1500 ರೂಪಾಯಿ ಅಂತೆ 10 ತಿಂಗಳಿಗೆ ಒಟ್ಟು 15,000 ರೂಪಾಯಿ ಸಹಾಯಧನ ಸಿಗುತ್ತೆ. ಹಾಗೇನೆ ಎರಡನೇದು ಫೀಸ್ ವಾಪಸ್ ಅಥವಾ ಫೀಸ್ ರೀಫಂಡ್ ಅಂತ ಹೇಳ್ಬೋದು. CET ಅಥವಾ ನೀಟ್ ಎಕ್ಸಾಮ್ ಬರೆದು ಎಂಜಿನಿಯರಿಂಗ್, ಮೆಡಿಕಲ್ ಅಥವಾ ಬೇರೆ ಬೇರೆ ಪ್ರೊಫೆಷನಲ್ ಕೋರ್ಸ್ ಸೇರಿದ್ರೆ ನೀವು ಕಾಲೇಜಲ್ಲಿ ಕಟ್ಟಿರುವಂತ ಸರ್ಕಾರಿ ಶುಲ್ಕದ 2/3 ಅಂದ್ರೆ 2/3 ಭಾಗ ಹಣ ನಿಮಗೆ ವಾಪಸ್ ಸಿಗುತ್ತೆ. ಇದು ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 1 ಲಕ್ಷ ರೂಪಾಯಿವರೆಗೂ ಕೂಡ ಸಿಗಬಹುದು. ಇನ್ನು ಪ್ರಮುಖ ವಿಷಯ ನೆನಪಿಡಿ, ಬೋಧನಾ ಶುಲ್ಕ ಅಥವಾ ಟ್ಯೂಷನ್ ಫೀ ಅಂತ ಹೇಳ್ತೀವಲ್ಲ, ಅದು ಲ್ಯಾಬ್ ಫೀಸು, ಲೈಬ್ರರಿ ಫೀಸು, ಎಕ್ಸಾಮ್ ಫೀಸು ಮತ್ತು ಸ್ಪೋರ್ಟ್ಸ್ ಫೀಸು ಮಾತ್ರ ವಾಪಸ್ ಸಿಗೋದು. ಕಾಮೆಡ್ಕೆ ಮೂಲಕ ಸೀಟ್ ಪಡೆದಿದ್ರೆ 50% ಬೋಧನಾ ಶುಲ್ಕ, ಟ್ಯೂಷನ್ ಫೀ ಮಾತ್ರ ಸಿಗುತ್ತೆ. ಆದ್ರೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲೇನಾದ್ರೂ ಸೀಟ್ ತಗೊಂಡಿದ್ರೆ ಅಥವಾ ಆ ಥರ ಸೀಟ್ ತಗೊಂಡವರಿಗೆ ಇಲ್ಲಿ ದುಡ್ಡು ಸಿಗಲ್ಲ. ಹೌದು, ಇದೆಲ್ಲ ಸರಿ. ಎಷ್ಟು ಹಣದ ಸಹಾಯ ಸಿಗುತ್ತೆ ಅಂತ ಗೊತ್ತಾಯ್ತು. ಇದಕ್ಕೇನಾದ್ರೂ ಕಂಡೀಷನ್ ಇದೆಯಾ ಅಂತ ನೀವು ಕೇಳ್ಬೋದು. ಎಸ್, ಆ ಕಂಡೀಷನ್ಸ್ ಏನು ಅಂತ ಹೇಳಿ 1 by 1 ನೋಡ್ತಾ ಹೋಗೋಣ. ಸೊ ಅದರಲ್ಲಿ ಮೊದಲನೇದು, ನಿಮ್ಮ ತಂದೆ ತಾಯಿ ಅಥವಾ ಪೋಷಕರ ವಾರ್ಷಿಕ ಆದಾಯ 8 ಲಕ್ಷ ರೂಪಾಯಿ ಒಳಗಿರಬೇಕು. 8 ಲಕ್ಷವನ್ನ ಮೀರಬಾರದು. ಎರಡನೇದಾಗಿ, ನೀವು ಕಡ್ಡಾಯವಾಗಿ ಬ್ರಾಹ್ಮಣ ಸಮುದಾಯದವರೇ ಆಗಿರಬೇಕು. ಮೂರನೇದಾಗಿ, ಕರ್ನಾಟಕದ ಸ್ಟೇಟ್ ಸಿಲೆಬಸ್ ಅಡಿಯಲ್ಲಿ ಬರುವಂತ ಗವರ್ಮೆಂಟ್ ಅನುದಾನಿತ ಅಥವಾ ಮಾನ್ಯತೆ ಪಡೆದ ಪ್ರೈವೇಟ್ ಕಾಲೇಜುಗಳಲ್ಲಿ ಮೆಟ್ರಿಕ್ ನಂತರದ ಕೋರ್ಸ್ ಓದ್ತಾ ಇರಬೇಕು. ನಾಲ್ಕನೇದಾಗಿ, ಹೋದ ವರ್ಷದ ಎಕ್ಸಾಮ್ ಅಂದ್ರೆ ಲಾಸ್ಟ್ ಇಯರ್ ಎಕ್ಸಾಮ್ನಲ್ಲಿ ನೀವು ಪಾಸ್ ಆಗಿರಲೇಬೇಕು. ಐದನೇದಾಗಿ, ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು ಮತ್ತು ಅದರಲ್ಲಿ ಕರ್ನಾಟಕದ ಅಡ್ರೆಸ್ ಇರಬೇಕು. ಇನ್ನು ಮುಖ್ಯವಾದ ರೂಲ್ಸ್ ಅಂತ ಹೇಳಿದ್ರೆ, ಒಂದು ಮನೆಯಲ್ಲಿ ಗರಿಷ್ಠ 2 ಗಂಡು ಮಕ್ಕಳಿಗೆ ಮಾತ್ರ ಇದು ಸಿಗುತ್ತೆ. ಆದ್ರೆ ಹೆಣ್ಣು ಮಕ್ಕಳಿಗೆ ಈ ಲಿಮಿಟ್ ಇರೋದಿಲ್ಲ. ಮನೆಯಲ್ಲಿ ಎಷ್ಟೇ ಜನ ವಿದ್ಯಾಭ್ಯಾಸ ಮಾಡ್ತಾ ಇರುವಂತ ಹೆಣ್ಣು ಮಕ್ಕಳಿದ್ರು ಕೂಡ ಅರ್ಜಿ ಹಾಕ್ಬೋದು, ಈ ಪ್ರಯೋಜನವನ್ನ ಅವರು ಪಡ್ಕೊಳ್ಬಹುದು. ಹಾಗಿದ್ರೆ ಈಗ ನೀವು ಕೇಳ್ಬೋದು, ಯಾರಿಗೆ ಅರ್ಹತೆ ಇಲ್ಲ, ಯಾರು ಇದಕ್ಕೆ ಎಲಿಜಿಬಲ್ ಇರಲ್ಲ ಅಂತ. ಎಸ್, ಅದನ್ನ ಈಗ ನೋಡ್ತಾ ಹೋಗೋಣ. ಯಾರ್ಯಾರಿಗೆ ಅರ್ಹತೆ ಇಲ್ಲ ಅಂತ ಹೇಳಿದ್ರೆ, ಒಂದೇ ತರಹದ ಕೋರ್ಸ್ ಅನ್ನ 2 ಸಲ ಮಾಡೋರು. ಎಕ್ಸಾಂಪಲ್ಗೆ ಹೇಳಬೇಕು ಅಂತ ಹೇಳಿದ್ರೆ, BA ಮುಗಿಸಿ ಮತ್ತೆ BCom ಮಾಡುವಂತವ್ರು ಇರ್ತಾರೆ. ಆದ್ರೆ ಅಂಥವರಿಗೆ ಈ ಪ್ರಯೋಜನ ಸಿಗಲ್ಲ. ಇನ್ನು ಮೆಡಿಕಲ್ PG ಮಾಡ್ತಾ ಇಂಟರ್ನ್ಶಿಪ್ ಮಾಡಿಕೊಂಡು ಸ್ಟೈಫಂಡ್ ತಗೊಳ್ತಾ ಇರುವಂತವರಿಗೆ ಇದರ ಬೆನಿಫಿಟ್ ಸಿಗಲ್ಲ. ಪದೇ ಪದೇ ಕೋರ್ಸ್ ಚೇಂಜ್ ಮಾಡುವಂತವರಿಗೂ ಕೂಡ ಇದರ ಪ್ರಯೋಜನ ಸಿಗಲ್ಲ. ಹಾಗಿದ್ರೆ ಈ ಸ್ಕೀಮ್ಗೆ ಯಾವಾಗ ಅರ್ಜಿ ಹಾಕಬೇಕು ಅಂತ ಕೇಳಿದ್ರೆ, ನೋಡಿ, ಈಗಾಗಲೇ ಡಿಸೆಂಬರ್ 3, 2025ರಿಂದನೇ
ಅಪ್ಲಿಕೇಶನ್ ಓಪನ್ ಆಗಿದೆ, ಅಂದರೆ ನೀವು ಈಗಲೂ ಕೂಡ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಇದೆ. ನೀವು ಅರ್ಜಿ ಹಾಕೋದಕ್ಕೆ ಲಾಸ್ಟ್ ಡೇಟ್, ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಅಂತ ಹೇಳಿದ್ರೆ ಫೆಬ್ರವರಿ 28, 2026. ಇನ್ನು ಕೂಡ 2 ತಿಂಗಳು ಹತ್ರ ಇದೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಕೂಡ ಗಾಬರಿ ಆಗಬೇಕಾಗಿದ್ದಿಲ್ಲ. ಸೊ ಇನ್ನೂ ಕೂಡ ನಿಮಗೆ ಟೈಮ್ ಇದೆ. ನೀವು ಈ ಅರ್ಹತೆಯನ್ನೆಲ್ಲ ಹೊಂದಿದ್ದೀರಾ ಅಂತ ಹೇಳುವಂಥದ್ದನ್ನು ನೋಡಿಕೊಂಡು ಈಗಲೇ ನೀವು ಅಪ್ಲೈ ಮಾಡ್ಬೋದು. ಅರ್ಹತೆ ಇರುವಂಥವ್ರು ಈ ಕೂಡಲೇ ಅಪ್ಲೈಯನ್ನು ಮಾಡ್ಬೋದು. ಸೊ ಈಗ ನಿಮಗೆ ಬರುವಂಥ ಪ್ರಶ್ನೆ ಏನು ಅಂತ ನನಗೆ ಗೊತ್ತು, ಅಪ್ಲೈ ಮಾಡೋದು ಹೇಗೆ ಅಂತ. ನೋಡಿ, ಇದಕ್ಕೆ ನೀವು ಆನ್ಲೈನ್ ಮೂಲಕವೇ ಅರ್ಜಿ ಹಾಕಬೇಕು. ಅದು ಹೇಗೆ ಅಂತ ಹೇಳಿದ್ರೆ ನೀವು ವೆಬ್ಸೈಟನ್ನು ಓಪನ್ ಮಾಡಬೇಕು. ಯಾವ ವೆಬ್ಸೈಟು ನೋಡಿ, ಈಗ ಸ್ಕ್ರೀನ್ ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ssp.postmatric.karnataka.gov.in ssp.postmatric.karnataka.gov.in ಈ ವೆಬ್ಸೈಟ್ಗೆ ನೀವು ಹೋಗಬೇಕು. ಸೊ ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಲಿಂಕ್ ಕೊಟ್ಟಿರ್ತೀನಿ. ಸೊ ಅದನ್ನು ಕ್ಲಿಕ್ ಮಾಡಿ ನೀವು ಆ ವೆಬ್ಸೈಟನ್ನು ಓಪನ್ ಮಾಡ್ಬೋದು. ಸೊ ಇಲ್ಲಿ ನೀವು ರಿಜಿಸ್ಟರ್ ಆಗಿ ನಿಮ್ಮ ಡೀಟೇಲ್ಸನ್ನು ಅಲ್ಲಿ ಕೊಡಬೇಕಾಗತ್ತೆ. ಸೊ ಫೀಸ್ ರೀಫಂಡ್ ಮತ್ತು ಮೇಂಟೆನೆನ್ಸ್ ಎರಡಕ್ಕೂ ಕೂಡ ಸೇರಿಸಿ ನೀವು ಒಂದೇ ಅಪ್ಲಿಕೇಶನ್ನ ಹಾಕಿದರೆ ಸಾಕು. ಆದರೆ ಅಪ್ಲೈ ಮಾಡೋದಕ್ಕೂ ಮುಂಚೆ ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಬೇಕು. ಆ ದಾಖಲೆಗಳು ಏನೇನು ಅಂತ ಹೇಳಿದ್ರೆ, ಮೊದಲನೇದಾಗಿ EWS ಸರ್ಟಿಫಿಕೇಟ್ ಅಥವಾ ತಹಶೀಲ್ದಾರ್ ಕೊಟ್ಟಿರುವಂಥ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕಡ್ಡಾಯವಾಗಿ ಇರಬೇಕಾಗುತ್ತೆ. ಎರಡನೇದಾಗಿ ಆಧಾರ್ ಕಾರ್ಡ್, ಮೂರನೇದಾಗಿ SSLC ಮಾರ್ಕ್ಸ್ ಕಾರ್ಡ್, ನಾಲ್ಕನೇದಾಗಿ ಹಿಂದಿನ ವರ್ಷದ ಮಾರ್ಕ್ಸ್ ಕಾರ್ಡ್ ಅಥವಾ PUC ಅಥವಾ ಡಿಗ್ರಿಯದು. ಸೊ ಇನ್ನು ಐದನೇದಾಗಿ ಡಿಗ್ರಿ ಫಸ್ಟ್ ಇಯರ್ ಆದವರಿಗೆ PUC ರಿಜಿಸ್ಟರ್ ನಂಬರ್ ಬೇಕಾಗುತ್ತೆ. ಇನ್ನು ಆರನೇದು ಕಾಲೇಜ್ ಫೀಸ್ ಕಟ್ಟಿರುವಂತ ರಶೀದಿ, ಸೊ ರಿಸಿಪ್ಟ್ ಇರಬೇಕಾಗುತ್ತೆ. ಏಳನೇದಾಗಿ ಪ್ರಿನ್ಸಿಪಲ್ ಹತ್ರ ಸ್ಟಡಿ ಸರ್ಟಿಫಿಕೇಟ್ ಅನ್ನು ನೀವು ತೆಗೆದುಕೊಂಡಿರಬೇಕು. ಇನ್ನು ಎಂಟನೇದಾಗಿ ದಿವ್ಯಾಂಗರಾಗಿದ್ರೆ ಅಥವಾ ವಿಕಲಚೇತನರಾಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಸರ್ಟಿಫಿಕೇಟ್ ಕೂಡ ಇರಬೇಕಾಗುತ್ತೆ. ಸೊ ನೀವು ಈಗಾಗಲೇ ನಾನು ಹೇಳಿದಂಗೆ ವೆಬ್ಸೈಟ್ಗೆ ಹೋಗಿ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಏನೇನು ಕೇಳ್ತಾರೋ ಆ ಎಲ್ಲ ಡೀಟೇಲ್ಸ್ ಅನ್ನು ನೀವಲ್ಲಿ ಕೊಡಬೇಕಾಗುತ್ತೆ. ಅದಾದ ನಂತರದಲ್ಲಿ ಡಾಕ್ಯುಮೆಂಟ್ಸ್ ಅನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇಷ್ಟು ದಾಖಲೆಗಳನ್ನು ಇಟ್ಕೊಂಡು ನೀವು ಈ ಸ್ಕೀಮಿಗೆ ಅಪ್ಲೈ ಅನ್ನ ಮಾಡಬಹುದು. ನೋಡಿ, ಬಡ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಇದು ಒಂದೊಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು. ಇದನ್ನು ಯಾವ ಕಾರಣಕ್ಕೂ ಕೂಡ ಮಿಸ್ ಮಾಡ್ಕೋಬೇಡಿ. ಇದರ ಜೊತೆಗೆ ಬಹಳಷ್ಟು ಬಾರಿ ಏನಾಗುತ್ತೆ ಅಂತ ಹೇಳಿ ನಾವು ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ರೂ ಕೂಡ ಒಂದಷ್ಟು ಸಂಶಯಗಳು, ಡೌಟ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಹೆಲ್ಪ್ ಲೈನ್ ನಂಬರ್ ಇದೆ 08029605888. ಸೊ ಈಗಾಗಲೇ ನಿಮಗೆ ಅದನ್ನು ಡಿಸ್ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಲಿಂಕಲ್ಲೂ ಕೂಡ ಹಾಕಿರ್ತೀನಿ, ನೀವು ನೋಡ್ಬೋದು. ಸೊ ಇದಕ್ಕೆ ಕಾಲ್ ಮಾಡಿ ಸೊ ಈ ಸ್ಕೀಮಿಗೆ ಸಂಬಂಧಪಟ್ಟಂತೆ ವಿಚಾರಿಸಿ ಬೇಕಾದ ಮಾಹಿತಿಯನ್ನು ಪಡೆದು ನೀವು ಮುಂದುವರಿಬಹುದು. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ವೆಬ್ಸೈಟು ಹಾಗೂ ಹೆಲ್ಪ್ ಲೈನ್ ನಂಬರ್ ಅನ್ನು ಕೊಟ್ಟಿರ್ತೀನಿ, ಅದನ್ನ ನೋಡಿ ನೀವು ಮುಂದುವರಿಬಹುದು. ಸೊ ನೀವು ಅವ್ರ ಜೊತೆಗೆ ಕಾಂಟ್ಯಾಕ್ಟ್ ಮಾಡಿ, ಅವ್ರ ಜೊತೆಗೆ ಮಾತಾಡಿಕೊಂಡು ಸೊ ಈ ಸ್ಕೀಮಲ್ಲಿ ನಿಮಗೆ ಅರ್ಹತೆ ಇದೆಯಾ, ಅಪ್ಲೈ ಮಾಡಿದ್ರೆ ಹಣ ಸಿಗುವಂತ ಸಾಧ್ಯತೆಗಳು ಇದೆಯಾ, ಇವೆಲ್ಲವನ್ನ ಕೂಡ ನೀವು ಅವ್ರ ಜೊತೆಗೆ ಮಾತಾಡಿಕೊಂಡು ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಂಡು ನೀವು ಇದರ ಬೆನಿಫಿಟ್ ಅನ್ನು ಪಡ್ಕೊಳ್ಬಹುದು. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಬ್ರಾಹ್ಮಣ ಸಮುದಾಯದ ಪ್ರತಿಯೊಬ್ಬರಿಗೂ ಕೂಡ ಇದನ್ನ ಶೇರ್ ಮಾಡಿ. ಯಾಕೆಂತ ಹೇಳಿದ್ರೆ ಎಷ್ಟೋ ಜನ ಬ್ರಾಹ್ಮಣ ಸಮುದಾಯದವರು ಬಡ ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆ ಉನ್ನತ ಶಿಕ್ಷಣಕ್ಕೆ ಹೋಗಬೇಕು ಅಂತ ಇರುತ್ತೆ, ಆದರೆ ಹಣಕಾಸಿನ ಸಮಸ್ಯೆ ಅವರಿಗಿರುತ್ತೆ, ಅವರಿಗೆ ಇದರಿಂದ ಪ್ರಯೋಜನವಾಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಹಾಗೆಯೇ ಬಾಸ್ವಾಲಾ ಡೈಲಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಾಸ್ವಾಲಾ, ಬಿ ದ ಬಾಸ್.